ಬೆಳಗ್ಗೆ 9 ಗಂಟೆ ನ್ಯೂಸ್ನಲ್ಲಿ ರಾಯಚೂರಿನ ಹಟ್ಟಿಯಲ್ಲಿ ಮದ್ಯವನ್ನ ಸೇವಿಸಿಕೊಂಡು ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಯ ಶಿಕ್ಷಕರು ಎಣ್ಣೆ ಪಾರ್ಟಿ ಮಾಡಕ್ಕೆ ಹೋಗುವಂತ ವಿಚಾರವನ್ನ ಸುದ್ದಿ ಬಿತ್ತರಿಸಿದ್ವಿ ನಾವು. ರಾಯಚೂರಿನ ಹಟ್ಟಿಯಲ್ಲಿ ಮದ್ಯದ ಪಾರ್ಟಿ ವಿಚಾರ ನ್ಯೂಸ್ 18 ವರದಿ ಬಳಿಕ ಹಟ್ಟಿ ಪ್ರೌಢಶಾಲೆಗೆ ಡಿಡಿಪಿಐ ಭೇಟಿಯನ್ನ ಕೊಟ್ಟಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಪಾರ್ಟಿ ಮಾಡಿದ್ರು, ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಪಾರ್ಟಿ ಮಾಡಿದಂತ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಶಾಲಾ ಟೈಮ್ನಲ್ಲೇ ಎಣ್ಣೆ ಪಾರ್ಟಿ ಮಾಡಿದಂತ ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ಅಮಾನತು ಮಾಡಿ ಡಿಡಿಪಿಐ ವೃಷಭೇಂದ್ರಯ್ಯ ಆದೇಶವನ್ನ ಹೊರಡಿಸಿದ್ದಾರೆ. 4 ಸಹ ಶಿಕ್ಷಕರ ಅಮಾನತುಗೊಳಿಸಿ ಆದೇಶವನ್ನ ಮಾಡಲಾಗಿದೆ. ಶಾಲೆಗೆ ಭೇಟಿಯನ್ನ ನೀಡಿದ್ರು ಡಿಡಿಪಿಐ. ಬಿಇಒಗೆ ಶಾಕ್ ಎದುರಾಗಿತ್ತು. ಈ ಟೈಮ್ನಲ್ಲಿ ನಾವು ಸುದ್ದಿ ಬಿತ್ತರಿಸಿದ್ವಲ್ಲ, ಅದಾದ್ಮೇಲೆ ಹೋದ್ರು ಅವರು. ಆದ್ರೆ ಮೇಲಧಿಕಾರಿಗಳ ಗಮನಕ್ಕೆ ಇಲ್ಲದೇನೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಆ ಶಿಕ್ಷಕರುಗಳು. ಹೆಡ್ ಮಾಸ್ಟರ್ ಮುರಳೀಧರ್ ರಾವ್ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಎಸಿ ಇಒಗೆ ವರದಿಯನ್ನ ನೀಡಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಇಲ್ಲಿ ಸಹ ಶಿಕ್ಷಕರ ಮೇಲೆ ಸಸ್ಪೆಂಡ್ ಮಾಡಲಾಯಿತು, ಆದ್ರೆ ಮುಖ್ಯ ಶಿಕ್ಷಕರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಡಿಡಿಪಿಐ ಆಗಲಿ ಅಥವಾ ಬಿಇಒಗೆ ಆಗಲ್ವಂತೆ. ಸೊ ಹೀಗಾಗಿ ಎಸಿ ಮತ್ತೆ ಇಒಗೆ ವರದಿಯನ್ನ ನೀಡಿದ್ದಾರೆ ಶಿಕ್ಷಣ ಇಲಾಖೆಯವರು. ಅವರು ಕ್ರಮವನ್ನ ಕೈಗೊಳ್ತಾರೆ ಅಂತ ಶಿಕ್ಷಣ ಸಚಿವರ ಸೂಚನೆ ಬೆನ್ನಲ್ಲೇ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ನೆಕ್ಸ್ಟ್ ಇದಕ್ಕೆ ಹೋದ್ ನಾನು ಅವ್ರ ಮೇಲೆ ಈಗ ಇದೈತಲ್ಲ, ಈಗ ಆ್ಯಕ್ಷನ್ ತಗೊಳ್ತೀನಿ. ಈಗ ಸರ್ ನೀವು ಇಲ್ಲಿ ಬರೋದು ಅವ್ರಿಗೆ ಗೊತ್ತಿತ್ತಾ ಇಲ್ಲ ಸರ್ ಅವ್ರಿಗೆ? ಇಲ್ಲ, ನಾನು ಇದು ಬಂದಿದ್ದೆ. ಹಾಂ ಸರ್. ಹಾಂ, ಸರ್ಪ್ರೈಸಾಗಿ ಬಂದ್ಬಿಟ್ಟು. ಹೌದು ಸರ್. ಈಗ ಮತ್ತೆ ಈಗ ಹಾಲಿಡೇ ಐತೆ ಅಂತ ಹೇಳಕತ್ತಾರೆ ಸರ್. ಲೋಕಲ್ ಹಾಲಿಡೇ ಚೆಕ್ ಮಾಡಿ ಆ್ಯಕ್ಷನ್ ತಗೊಳ್ಳಿ. ಇಲಾಖೆ ನಿಯಮಾನುಸಾರ ಏನೈತೆ ಕ್ರಮ ವಹಿಸ್ಬೇಕು. ಹೌದು ಸರ್. ಈಗ ನೋಡಿದ್ರಲ್ಲ ಸರ್, ಎಲ್ಲ ಶಾಲೆಗಳೆಲ್ಲ ಬಂದ್ ಮಾಡ್ಯಾರಲ್ಲ. ಈಗ ಇದೊಂದು ಬಂದ್ ಮಾಡ್ಯಾರ, ಆ ಕಡೆ ಇದೆ ಎರಡು ಅದಾವೆ ಸರ್ ಆ ಕಡೆ. ಇದ್ರ ಮೇಲೆ ನಿಯಮಾನುಸಾರ ಕ್ರಮ ವಹಿಸ್ಬೇಕು. ಹಾಂ ಸರ್. ಇಲ್ಲಿ ಆಫೀಸ್ಗೆ ರೆಡಿ ಮಾಡಿಸಿ ಏನು ಆ್ಯಕ್ಷನ್ ತಗೋಬೇಕು. ಹೌದು ಸರ್. ಇವತ್ತು ರಿಪೋರ್ಟ್ ತಗೊಂಡು ಅವ್ರು ಏನು ಕೊಡ್ತಾರೆ, ಯಾರು ಕೊಟ್ಟಾರ ಪರ್ಮಿಷನ್ ನಾನು ಕೇಳ್ತೇವೆ. ಅವ್ರ ನಿಯಮಾನುಸಾರ ಕ್ರಮ ವಹಿಸ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ಳಿ. ಹಾಂ, ಎಷ್ಟು ಜನ ಮೇಲೆ ಸರ್? ನೀವೇನು ಕೊಟ್ಟಿದ್ರಲ್ಲ 5 ಜನ, ಏನು ಪ್ರಸಾರ ಆಗಿದಲ್ಲ, 5 ಜನ ಹೆಡ್ ಮಾಸ್ಟರ್ ಸೇರ್ಕೊಂಡು 5 ಜನ ಅಮಾನತು ಸರ್. 5 ಜನ ನಾವು ಶಿಸ್ತಿನ ಕ್ರಮಕ್ಕೆ ಹೆಡ್ ಮಾಸ್ಟರ್ ಶಿಸ್ತಿನ ಕ್ರಮ ಶಿಫಾರಸು ಮಾಡ್ತೀವಿ. ಉಳಿದವ್ರನ್ನ ನಮ್ಮಂತ ನಾವು ಸಸ್ಪೆಂಡ್ ಮಾಡ್ತೀವಿ. ಅವ್ರ ನಿಯಮಾನುಸಾರ ಕ್ರಮ ವಹಿಸ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ಳಿ. ಹಾಂ, ಎಷ್ಟು ಜನ ಮೇಲೆ ಸರ್? ನೀವೇನು ಕೊಟ್ಟಿದ್ರಲ್ಲ 5 ಜನ, ಏನು ಪ್ರಸಾರ ಆಗಿದಲ್ಲ, 5 ಜನ ಹೆಡ್ ಮಾಸ್ಟರ್ ಸೇರ್ಕೊಂಡು 5 ಜನ ಅಮಾನತು ಸರ್. 5 ಜನ ನಾವು ಶಿಸ್ತಿನ ಕ್ರಮಕ್ಕೆ ಹೆಡ್ ಮಾಸ್ಟರ್ ಶಿಸ್ತಿನ ಕ್ರಮ ಶಿಫಾರಸು ಮಾಡ್ತೀವಿ. ಉಳಿದವ್ರನ್ನ ನಮ್ಮಂತ ನಾವು ಸಸ್ಪೆಂಡ್ ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಬೆಳಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ, ಅದಾದ್ಮೇಲೆ ಹೇಳಿದ್ರು ಮಾತಾಡುವಂತ ಸಂದರ್ಭದಲ್ಲಿ ಬಿಒ ನಾವು ಹೋಗ್ತೀವಿ ಇವತ್ತು ಅಂತ. ಬಿಇಒ ಡಿಡಿಪಿಐ ಮುಂದೆನೆ ಇವರು ಬಂಡವಾಳ ಬಯಲಾಗಿದೆ, ಏನಾಗ್ತಾ ಇದೆ ಶಾಲೆಯಲ್ಲಿ ಅಂತ ಗೊತ್ತಾಗಿದೆ. ಇವತ್ತು ರಜೆ ಕೊಟ್ಟಿದ್ದಾದ್ರೂ ಯಾಕೆ ಅಂತ 4 ಜನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನೊಬ್ಬರ ಕತೆ ಏನು, ಯಾವಾಗ ಸಸ್ಪೆಂಡ್ ಆಗ್ತಾರಂತೆ, ಮತ್ತೆ ಈ 5 ಜನ ಇರದಿರುವಂತ ಕಾರಣಕ್ಕೋಸ್ಕರ ಮತ್ತೇನಾದ್ರೂ ಬೇರೆ ಶಿಕ್ಷಕರನ್ನು ನೇಮಕ ಮಾಡುವಂತ ಸಾಧ್ಯತೆ ಇದೆಯಾ? ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡುವಂತ ಸಾಧ್ಯತೆ ಇದೆಯಾ? ಇಲ್ಲಾಂದ್ರೆ ಶಿಕ್ಷಣಕ್ಕೆ ಹೊಡೆತ ಬೀಳುತ್ತಲ್ಲಿ ವಿದ್ಯಾರ್ಥಿಗಳಿಗೆ? ಖಂಡಿತವಾಗಿಯೂ ಪೃಥ್ವಿರಾಜ್, ನ್ಯೂಸ್ 18 ಕನ್ನಡದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ 9 ಗಂಟೆಗೆ ಏನು ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಕ್ಯಾಂಪ್ ನಲ್ಲಿ ಇರ್ತಕ್ಕಂತಹ ಪ್ರೌಢಶಾಲೆಯ ಶಿಕ್ಷಕರು ಎಣ್ಣೆ ಪಾರ್ಟಿ ಮಾಡಿ, ಅಂದ್ರೆ ತರಗತಿಗಳಿಗೆ ಚಕ್ಕರ್ ಹಾಕಿ ಇವತ್ತು ಡಾಬಾದಲ್ಲಿ ಕುಳಿತು ಎಣ್ಣೆ ಪಾರ್ಟಿ ಮಾಡ್ತಿರ್ತಕ್ಕಂತಹ ವರದಿಯನ್ನ ಬಿತ್ತರ ಮಾಡಿದ್ವಿ. ವರದಿ ಬಿತ್ತರವಾದಂತಹ ಕೇವಲ 3 ಗಂಟೆಯಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂತಹ ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಡಿಡಿಪಿಐ ವೃಷಭೇಂದ್ರಯ್ಯ ನೇತೃತ್ವದ ತಂಡ, ಆ ಲಿಂಗಸುಗೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೊಂಬಣ್ಣ ರಾಠೋಡ್ ಸೇರಿದಂತೆ ಅನೇಕ ಮೇಲಾಧಿಕಾರಿಗಳು ಇವತ್ತು ಆ ಒಂದು ಶಾಲೆಗೆ ಭೇಟಿ ನೀಡ್ತಾರೆ. ಮತ್ತೊಂದು ಅಚ್ಚರಿಯ ಸಂಗತಿ ಏನಂತ ಹೇಳಿದ್ರೆ, ಈ ರೀತಿ ಅಧಿಕಾರಿಗಳಲ್ಲಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕರು ಕೂಡ ಇರೋದಿಲ್ಲ. ಶಾಲೆಗೆ ಬೀಗ ಹಾಕಿ ಇವತ್ತು ಲೋಕಲ್ ಹಾಲಿಡೆಯನ್ನ ಕೊಟ್ಟು, ಅವರು ಲೋಕಲ್ ರಜೆಯನ್ನ ಕೊಟ್ಟು ಮನೆಗೆ ತೆರಳಿದ್ದಾರೆ. ಅಂದ್ರೆ ಮೇಲಾಧಿಕಾರಿಗಳಿಗೂ ಗೊತ್ತಿಲ್ಲ ಯಾಕೆ ಇವತ್ತು ರಜೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ರೀತಿಯಾಗಿ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿ ಇವತ್ತು ತರಗತಿಗಳಿಗೆ ಚಕ್ಕರ್ ಹಾಕಿ ಎಣ್ಣೆ ಹೊಡೆದಂತಹ ಆ ಎಲ್ಲಾ ಶಿಕ್ಷಕರನ್ನ, 5 ಜನ ಶಿಕ್ಷಕರಲ್ಲಿ ಮುಖ್ಯ ಗುರುಗಳವರನ್ನ ಮಾತ್ರ ಇವತ್ತು ಗ್ರೇಡ್ 2 ಆಗಿರೋದ್ರಿಂದ ಅವರನ್ನ ಶಿಸ್ತು ಕ್ರಮ ಜರುಗಿಸೋದಕ್ಕೆ ಅವರ ಮೇಲೆ ಇವತ್ತು ಎಸಿ ಅವರಿಗೆ ಮತ್ತು ಇಒ ಅವರಿಗೆ ಶಿಫಾರಸು ಮಾಡಿದ್ದಾರೆ. ಇನ್ನು ಉಳಿದಂತೆ 4 ಜನ ಸಹ ಶಿಕ್ಷಕರಾದಂತಹ ಚನ್ನಪ್ಪ ರಾಠೋಡು, ಕೇಶವ್ ಕುಮಾರ್, ಅಬ್ದುಲ್ ಅಜೀಜ್ ಮತ್ತು ಲಿಂಗಣ್ಣ ಪೂಜಾರಿ ಎನ್ನುವಂತಹ 4 ಜನ ಸಹ ಶಿಕ್ಷಕರನ್ನ ಸ್ಥಳದಲ್ಲಿಯೇ ಅಮಾನತುಗೊಳಿಸಿ ಆದೇಶ ಮಾಡಿದ್ದಾರೆ ಪೃಥ್ವಿರಾಜ್. ಹೀಗಾಗಿ ಈಗ 5 ಜನ ಶಿಕ್ಷಕರು ಈಗ ಸತತ ಅಂದ್ರೆ ಒಂದೇ ಸಾರಿಗೆ ಅಮಾನತುಗೊಂಡಂತ ಸಂದರ್ಭದಲ್ಲಿ ಪ್ರೌಢಶಾಲೆಯಲ್ಲಿ ಇರತಕ್ಕಂತಹ ಉಳಿದಂತ ಕೇವಲ 2-3 ಶಿಕ್ಷಕರಿಂದ ತರಗತಿಗಳನ್ನ ನಡೆಸೋದಕ್ಕೆ ಕಷ್ಟವಾಗಬಹುದು. ಹಾಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಸ್ಪಾಟ್ ಅಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಪಕ್ಕದ ಶಾಲೆಗಳಿಂದ ಅಥವಾ ಬೇರೆ ಊರುಗಳ ಶಿಕ್ಷಕರನ್ನ ಅಲ್ಲಿಗೆ ಡೆಪ್ಟೇಷನ್ ಮೂಲಕ
ತಾತ್ಕಾಲಿಕವಾಗಿ ಕಳಿಸ್ತಾರ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ಈಗ ಯಾಕಂತ ಕೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ನೂರಾರು ಮಕ್ಕಳು ಓದ್ತಾ ಇದ್ದಾರೆ. ಈಗ ಏಕಾಏಕಿ 5-6 ಜನ ಶಿಕ್ಷಕರು ಅಮಾನತಾದ ಬೆನ್ನಲ್ಲಿಯೇ ಅಲ್ಲಿ ಶಿಕ್ಷಣ ಕುಂಠಿತವಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆ ಬಗ್ಗೆಯೂ ಕೂಡ ಗಂಭೀರವಾದಂತಹ ಚಿಂತನೆಗಳನ್ನ ರಾಯಚೂರು ಜಿಲ್ಲಾ ಡಿಡಿಪಿ ಋಷಭೇಂದ್ರಯ್ಯ ಹಾಗೂ ಲಿಂಗಸ್ಕೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೊಂಬಣ್ಣ ರಾಠೋಡ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ಈಗಾಗಲೇ ಲಿಂಗಸ್ಕೂರಿನ ಬಿಒ ಕಚೇರಿಯಲ್ಲಿ ಈ ಬಗ್ಗೆ ಒಂದು ಸಭೆ ಕೂಡ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿ ಋಷಭೇಂದ್ರಯ್ಯ ಅವರು ಎಲ್ಲಾ ಅಧಿಕಾರಿಗಳನ್ನ ಕರೆದು ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್. ನಿಮ್ಮೆಲ್ಲ